ಯೂಟ್ಯೂಬರ್ಸ್ ಹಾವಳಿ ತುಂಬಾ ಆಗಿದೆ. ಅಷ್ಟು ಕೋಟಿಗಳು ಬಂಡವಾಳ ಹಾಕ್ತೀವಿ. ಇಡೀ ಒಂದಿಂದಲೇ ಯಾರೋ ಒಬ್ಬ ಯೂಟ್ಯೂಬರ್ಸ್ ಎಲ್ಲೋ ಒಂದು ಚಾನಲ್ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಬಂದ್ಬಿಟ್ಟು ವಿಮರ್ಶನೆ ಮಾಡಿ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಆಕ್ಷನ್ ಮಾಡಿ ಅಂದ್ರೆ ನೀವೇ ಮಾಡಿ ಸರ್ ಬಂಡವಾಳ ಹಾಕೊಂಡು. ಇದೇ ಸಿನಿಮಾ ಮಲಯಾಳಂ ಇಂಡಸ್ಟ್ರಿ ಬಂದಿದ್ದಾರೆ. ನಾನು ಪ್ರತಿಯೊಬ್ಬರು ಹೇಳ್ತಾರೆ, ನಾನು ಇವ್ರು ಯಾಕೆ ಹಿಂಗ್ ಮಲಯಾಳಂ ಇಂಡಸ್ಟ್ರಿ ಬಂದಿದ್ದಾರೆ ಅಂತ ಈ ತರ ಮಾತಾಡ್ತಾರೆ, ಚೀಪ್ ಗಿಮಿಕಲ್ ಅಂತ ಅನ್ಸುತ್ತೆ. ಸರ್ಪ್ರೈಸ್ ಆಗಿ ಕೂತಿದ್ರು. ಇದನ್ನು ಮೀರಿ ಸಿನಿಮಾ ಸೋತ್ತು ಅಂದ್ರೆ ನಿಜ ಹೇಳ್ತೀನಿ, ಯಾರೇ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಸಿನಿಮಾ ಮಾಡಕ್ ಹೋಗ್ಬೇಡ್ರಪ್ಪ. ನಿಜ ಹೇಳ್ತೀನಿ, ನೀವು ಅನ್ಬೋದು ಇವ್ನು ಮಾಡ್ಬಿಟ್ಟೆ ನಾನು ಮಾಡಂಗಿಲ್ವಾ ಅಂತ. ಭಾಳ ಮೋಸ ನಡೀತಾ ಇದೆ. ಭಾಳ ಅಂದರೆ ತುಂಬ ವಾತಾವರಣನೇ ಸರಿ ಇಲ್ಲ. ಈ ಸಿನಿಮಾ ಸೋತ್ರೆ ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸಿನಿಮಾ ಮಾಡಕ್ಕೆ ಹೋಗ್ಬೇಡ್ರು. ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ಯಾವ ವಿಚಾರಕ್ಕೆ ಮಾತಾಡಕ್ಕೆ ಬಂದೇನಂತಂದ್ರೆ, ತಮ್ಮನೇಲಿ ನೋಡಿದ್ರೆ ಈಗ ಎಷ್ಟೋ ಜನಕ್ಕೆ ಗೊತ್ತಾಗಿರ್ತದೆ. ಏನಪ್ಪ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ನಾನು ಕೆಲವೊಂದಿಷ್ಟು ವಿಷಯಗಳನ್ನು ನೋಡಿದಾಗ ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ನಿಸ್ತು. ಹಂಗಾಗಿ ಮಾತಾಡಕ್ಕಿದ್ದೀನಿ. ಫಸ್ಟ್ ಆಫ್ ಆಲ್, ಒಂದು ಸಿನಿಮಾ ಕತೆ ಮಾಡಿ ಅದನ್ನು ರೆಡಿ ಶೂಟ್ ಮಾಡಿ ಎಡಿಟಿಂಗ್ ಮಾಡಿ ಒಂದು ಹಂತಕ್ಕೆ ತೊಗೊಂಡು ಥಿಯೇಟ್ರ್ ಮಟ್ಟ ತೊಗೊಂಡು ಬರ್ಬೇಕಂತಂದ್ರೆ ಅದ್ರ ಕಷ್ಟ ಏನಂತಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡವ್ರಿಗೆ ಇಲ್ಲ ಅದನ್ನು ವರ್ಕ್ ಮಾಡಿದವ್ರಿಗೆ ಜಾಸ್ತಿ ಅರ್ಥ ಆಗ್ತೈತಿ. ಇನ್ನೊಂದು ಏನಂತಂದ್ರೆ, ಈಗ ಮುಂಚೆ ಏನಾಗಿತ್ತು ಅಂತಂದ್ರೆ ಸಿನಿಮಾ ಮೊದಲೆಲ್ಲ ನಾವು ಕೇಳ್ದಂಗೆ ಸಿನಿಮಾ ಎಂಥ ಸಿನಿಮಾ ಆಗಿದ್ರು ಒಂದು ಕನ್ನಡ ಇಂಡಸ್ಟ್ರಿ ಒಳಗೆ ನಾನು ಸಿನಿಮಾ ಹಿಟ್ ಆಗೈತಿ ಅದಕ್ಕೋಸ್ಕರ ಸಪೋರ್ಟ್ ಮಾಡೋದಾಗಿರಲಿ, ಆಮೇಲೆ ಪ್ರಮೋಷನ್ ಮಾಡೋದಾಗಿರಲಿ, ಪ್ರತಿಯೊಂದು ಭಾಳ ಮಾಡ್ತಿದ್ರಂಥದ್ದು. ಹಂಗೆ ಅದೇ ಥರ ನಡ್ಕೊಂಡು ಬಂದಿರೋದು. ಅಂದರೆ ಚಲೋ ಸಿನಿಮಾ ಇದ್ದಿದ್ದೆಲ್ಲ ಸಕ್ಸಸ್ ಆಗ್ಯಾವು. ಎಲ್ಲೇ ಸಿನಿಮಾ ಕೆಟ್ಟದಂತ ಹೇಳಕ್ಕೆ ಆಗಂಗಿಲ್ಲ ಎಲ್ಲೂ. ಯಾಕಂದ್ರೆ ಅವ್ರು ಪ್ರಯತ್ನ ಮಾಡಿರ್ಬೋದು, ಎಲ್ಲೋ ಒಂದು ಕಡೆ ಎಡವಿರ್ಬೋದು. ಹಂಗಂತ ಸಿನಿಮಾ ಕೆಟ್ಟದಂತ ಎಲ್ಲೂ ಹೇಳೋಕ್ಕಾಗಿಲ್ಲ. ಕೆಟ್ಟ ಸಿನಿಮಾ ಅಂತೇಳಿ ಕನ್ಸಿಡರ್ ಮಾಡೋದು ಅದು ನೋಡೋದ್ರಿಗೆ ಬಿಟ್ಟಿದ್ದದು. ಹಂಗೆ ನಡ್ಕೊಂಡ್ಬಂದಿರುವಂಥ ಒಂದು ನಮ್ಮ ಕನ್ನಡ ಚಿತ್ರರಂಗ ಏನಿರೋದು. ಎಂಥ ದೊಡ್ಡ ಸಿನಿಮಾ ಮಾಡೋ ಸಣ್ಣ ಸಿನಿಮಾ ಮಾಡಿದ್ರು ಆಡಿಯನ್ಸಿಗೆ ಮೇನ್ ನಮಗೆ ಹತ್ತಿರ ಆಗಬೇಕಾಗಿತ್ತು, ಆಡಿಯನ್ಸಿಗೆ ಇಷ್ಟ ಆಗಬೇಕಾಗಿತ್ತು. ಆಡಿಯನ್ಸಿಗೆಲ್ಲ ಬೇಜಾರಾಗ್ತೈತಿ, ಸಿನಿಮಾ ಇಂಟ್ರೆಸ್ಟ್ ಬರೋಂಗಿಲ್ಲ, ಚಲೋ ಇಲ್ಲ ಅಂತ ಅವ್ರಿಗೆ ಅನಿಸ್ತೈತಿ. ಚಲೋ ಇಲ್ಲ ಅಂತ ಒಪ್ಕೋತಾರೆ. ಎಲ್ಲಿ ಚಲೋ ಐತೆ ಅಂತ ಅನಿಸ್ತೈತಿ ಅದು ಚಲೋ ಐತೆ ಅಂತ ಒಪ್ಕೊಂಡಾರೆ. 90 ವರ್ಷ ಆಯ್ತು ನಮ್ಮ ಕನ್ನಡ ಚಿತ್ರರಂಗ ಚಾಲೂ ಆಗಿ. ಒಂದು ಟೈಮ್ದಾಗ ಏನಂತಂದ್ರೆ ಪೈರಸಿ ಅನ್ನೋದು ಸಿನಿಮಾದೊಳಗೆ ದೊಡ್ಡದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಯಾಕಂದ್ರೆ ಸಿನಿಮಾ ಇವತ್ತು ರಿಲೀಸ್ ಆಕೈತೆ ಅಂದ್ರೆ ಸ್ವಲ್ಪ ದಿವಸಕ್ಕೆ ಆಲ್ರೆಡಿ ಎಲ್ಲರ ಕಡೆನೂ ಪೈರಸಿ ಆಗಿ ಎಲ್ಲರ ಕಡೆನೂ ಇರೋದು, ಫೋನ್ಯಾಗ ಎಲ್ಲರೂ ನೋಡೋದು. ಆ ಥರ ಭಾಳ ಪ್ರಾಬ್ಲಮ್ ಆಗಿತ್ತು. ಯಾಕಂದ್ರೆ ಸಿನಿಮಾ ಚಲೋ ಇರ್ತೈತಿ, ಪೈರಸಿ ಆಯ್ತು ಅಂದ ತಕ್ಷಣ ಫೋನ್ಯಾಗ ಬಂತ ಅಂದ ತಕ್ಷಣ ಥಿಯೇಟ್ರಿಗೆ ಹೋಗಿ ನೋಡುವಂಥದ್ದು ಏನೈತಿ, ಇಲ್ಲೇ ಫೋನ್ಯಾಗ ನೋಡ್ಬೋದಲ್ಲ ಅಂತೇಳಿ ಭಾಳ ಜನ ಅದನ್ನು ಮಾಡ್ತಾರೆ. ಅಲ್ಲೇ ಪ್ರಾಬ್ಲಮ್ ಭಾಳ ಆಗುತ್ತೆ. ಅದನ್ನು ದಾಟ್ಕೊಂಡು ಸಕ್ಸಸ್ ಕಾಣೋವಂಥದ್ದು ಏನೈತಿಲ್ಲ ಸಿನಿಮಾ ಒಳಗೆ ಅದು ಭಾಳ ದೊಡ್ಡದಾಗ್ಬಿಟ್ಟಿತ್ತು. ಅದಾದ ತಕ್ಷಣ ಟೆಲಿಗ್ರಾಮ್ ಒಳಗೂ ಭಾಳ ಪ್ರಾಬ್ಲಮ್ ಆಗಿತ್ತು. ಟೆಲಿಗ್ರಾಮ್ ಒಳಗೆ ಟೆಲಿಗ್ರಾಮ್ ನಿಂತಿರೋ ಸಮಸ್ಯೆ ಭಾಳ ಆಗಿತ್ತು. ಅಂದರೆ ಟೆಲಿಗ್ರಾಮ್ ಅನ್ನೋದು ಕೆಟ್ಟದ್ದಿಲ್ಲ, ಟೆಲಿಗ್ರಾಮ್ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಳತ್ತಾರಲ್ಲ ಅನ್ನೋದು ಪ್ರಾಬ್ಲಮ್. ಯಾಕಂದ್ರೆ ಟೆಲಿಗ್ರಾಮ್ ಯಾವುದು ಕೆಟ್ಟದ್ದಲ್ಲ, ಬಟ್ ಅದನ್ನು ಯೂಸ್ ಮಾಡ್ಕೊಳ್ಳೋ ವೇ ಬೇರೆ ರೀತಿ ಹೊಂಟಿತ್ತು. ಈಗ ಪ್ರೆಸೆಂಟ್ ಏನು ನಡೆದೈತಿ ಅಂತಂದ್ರೆ, ಸಿನಿಮಾ ಮಾಡಿ ಸಿನಿಮಾ ಥಿಯೇಟ್ರಿಗೆ ತೊಗೊಂಡು ಬರ್ತೀವಿ. ಥಿಯೇಟ್ರ್ ರಿಲೀಸ್ ಮಾಡಿದಾಗ ಆಮೇಲೆ ಅದ್ರಾಗ ಹೆಂಗಂದ್ರೆ ತಪ್ಪಲ್ಲ, ಯಾಕಂದ್ರೆ ಅದು ಎಲ್ಲೋ ಒಂದು ಕಡೆ ಆ ವಾಸ್ತವಕ್ಕೆ ಅದು ಸರಿ ಅನ್ನಿಸ್ತೈತಿ, ಅದು ಕರೆಕ್ಟ್. ಅದು ಹೊಸಬ್ರ ಸಿನಿಮಾ ಅಂತಂದ ತಕ್ಷಣ ಜಾಸ್ತಿ ಜನಕ್ಕೆ ರೀಚ್ ಆಗಿರಂಗಿಲ್ಲ, ಆಡಿಯನ್ಸ್ ಥಿಯೇಟ್ರಿಗೆ ಬರೋಕ್ಕಾಗಿರಂಗಿಲ್ಲ. ಇವೆಲ್ಲ ಸಮಸ್ಯೆ ಇದ್ದಾಗ ಅದನ್ನ ಮೀರಿನೂ ಆಡಿಯನ್ಸಿಗೆ ಥಿಯೇಟ್ರಿಗೆ ತೊಗೊಂಬಂದು ಸಿನಿಮಾ ಗೆಲ್ಲುವಂಥದ್ದು ಏನೈತಿಲ್ಲ ಅದು ನೆಕ್ಸ್ಟ್ ಲೆವೆಲ್ ಅದು. ಆದರೆ ಎಷ್ಟೋ ಸಿನಿಮಾ ಅಂಥ ಉದಾಹರಣೆಗಳು ಭಾಳ ಅದಾವೆ. ಹೊಸ ಸಿನಿಮಾ ಮಾಡಿ ಆಡಿಯನ್ಸಿಗೆ ಥಿಯೇಟ್ರಿಗೆ ತೊಗೊಂಬಂದು ಹಿಡಿದು ಇಟ್ಕೊಳ್ಳೋಂಥದ್ದು ಏನೈತಿಲ್ಲ ಅದು ಭಾಳ ಅದಾವೆ ಸಿನಿಮಾ ಆ ಥರದ್ದು. ನಾನು ಕೆಲವೊಂದಿಷ್ಟು ಮಂದಿ ಯೂಟ್ಯೂಬ್ ಚಾನಲ್ದು ಇಷ್ಟೆಲ್ಲ ಮಾಡ್ತೀನಿ. ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ದು ನಾನು ನೋಡಿದೆ. ಆ್ಯಕ್ಚುಲಿ ಏನಂತಂದರೆ, ಒಂದು ಯೂಟ್ಯೂಬ್ ಚಾನಲ್ಗೆ ಒಂದಿಷ್ಟು ಸಬ್ಸ್ಕ್ರೈಬರ್ ಅದಾರ ಅಂತಂದ್ರೆ ನಾವು ಫಸ್ಟಿಗೆ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದ್ರೆ, ನಾವು ಹೇಳೋ ಅಂಥ ವಿಚಾರಗಳು ಎಷ್ಟೋ ಜನಕ್ಕೆ ಇಷ್ಟ ಆದಲ್ಲೇ ಸಬ್ಸ್ಕ್ರೈಬರ್ ಆಗಿರ್ತಾರೆ, ಆಮೇಲೆ ಆ ಚಾನಲ್ ಫಾಲೋ ಮಾಡಿರ್ತಾರೆ. ನಮಗೆ ಇಷ್ಟ ಆಗಿಲ್ಲ ಅಂದ ತಕ್ಷಣ ಒಂದಿಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ ಅದ ಅಂತಂದ್ರೆ ಅವರಿಗೂ ನಾವು ಇಲ್ಲ ಸರಿ ಇಲ್ಲ ಚಲೋ ಐತಿ ಅವೆಲ್ಲ ನಾವು ಹೇಳ್ಬಾರ್ದು. ನನ್ನ ಅನಿಸಿಕೆ ಇದೆ. ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಅಷ್ಟು ಜನ ಇರ್ತಾರೆ ಅಂತಂದ್ಮೇಲೆ ಅದ್ರಾಗ ಒಂದಿಷ್ಟು ಜನಕ್ಕೆ ಇಷ್ಟನೂ ಆಗೋ ಥರ ಕಂಟೆಂಟ್ ಇರ್ಬೋದು, ನಮಗೆ ಇಷ್ಟ ಆಗದೇ ಇರ್ಬೋದು, ಇಲ್ಲ ನಮಗೆ ಇಷ್ಟ ಆಗುವಂಥ ಕಂಟೆಂಟ್ ಬೇರೆಯವ್ರಿಗೆ ಇಷ್ಟ ಆಗದೆ ಇರ್ಬೋದು. ಅದಕ್ಕೆ ನಾನು ಹೇಳೋದು ಬೇಸಿಕ್ಲಿ ರಿವ್ಯೂ ಮಾಡೋದು ತಪ್ಪಲ್ಲ, ಬಟ್ ರಿವ್ಯೂ ಎಲ್ಲ ಸರಿನಾ ಅಂತ ಹೇಳಕ್ಕೂ ಬರೋಂಗಿಲ್ಲ. ಒಂಚೂರು ಎಲ್ಲ ಒಂದು ಕಡೆ ವಿಚಾರ ಮಾಡ್ಬೇಕಾದ್ರೆ ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಸಿನಿಮಾ ಅದು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಅಂದ್ರೆ ಅದು ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಅಂತಂದ್ರೆ ಅವ್ರಿಗೇನು ಗೊತ್ತಿರಲಾರ್ದು ಯಾವುದಿಲ್ಲ.
ಇವನ್ ನನಗೂ ಗೊತ್ತಿರೋದು, ಯಾಕಂದ್ರೆ ಮುಂದೆ ನಾವು ಸಿನಿಮಾ ಮಾಡ್ಬೇಕು ಅನ್ಕೊಂಡವ್ರು ಅಂತಂದ್ರೆ ಅದ್ರ ಬಗ್ಗೆ ನಾನು ಸಣ್ಣ ಪುಟ್ಟ ತಿಳ್ಕೊಂಡಿರ್ತೀವಿ. ಸೊ ಪ್ರತಿಯೊಬ್ಬರಿಗೆ ಗೊತ್ತಿರೋ ಅಂಥದ್ದು, ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಸೊ ಹಂಗಾಗಿ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ. ಒಂದು ವೇಳೆ ಸಪೋರ್ಟ್ ಮಾಡೋಕೆ ಆಗಿಲ್ಲಪ್ಪ ಅಂತಂದ್ರೆ ಮೇ ಬಿ ನನ್ನ ಪ್ರಕಾರ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತೇಳಿ ನನ್ನ ಅನಿಸಿಕೆ. ಮಾತಾಡೋದು ಬಿಟ್ಟು ಭಾಳ ಬೆಸ್ಟ್. ಆಮೇಲೆ ಅದು ಹೆಂಗಾಗ್ಬಿಡುತ್ತೆ ಅಂತಂದ್ರೆ ನಾವು ಯಾರೋ ಒಂದು 10 ಜನ ನೋಡಕ್ ಹೋಗೋರು ಇರ್ತಾರೆ. ಒಂದು ಯೂಟ್ಯೂಬ್ ಚಾನಲ್ ಐತಂದ್ರೆ ಅದಕ್ಕೊಂದು ಸಬ್ಸ್ಕ್ರೈಬರ್ಸ್ ಒಂದು ಇರ್ತಾರೆ ಅಂತಂದ್ರೆ ಅದ್ರಾಗ ಒಂದು 10 ಜನ ನೋಡಕ್ ಹೋಗೋರು ಅವ್ರು ಹೇಳಿರೋ ಮಾತು ಕೇಳಿ ನೋಡಕ್ ಹೋಗ್ತಾನೆ ಇರ್ತಾರೆ. ಸೊ ಅದು ಪ್ರಾಬ್ಲಮ್ ಆಗೋದು ಯಾರಿಗೂ ಅಲ್ಲ, ಸಿನಿಮಾದವ್ರಿಗೆ. ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಗೆಲ್ಬೇಕಂತೇಳಿ ಇವತ್ತು ಆ್ಯಕ್ಚುಲಿ ಒಳ್ಳೆ ಸಿನಿಮಾ ಮಾಡಿ ಎಂಥ ಒಳ್ಳೆ ಸಿನಿಮಾ ಒಂದು ಆಯ್ತು ಅಂತಂದ್ರು ಥಿಯೇಟ್ರಿಗೆ ತೊಗೊಂಬಂದು ರೀಚ್ ಮಾಡ್ಬೇಕು ಅನ್ನೋದು ಭಾಳ ಅಂದ್ರೆ ಭಾಳ ದೊಡ್ಡದಾಗೈತಿ ಇವತ್ತು. ಅಂಥದ್ದಾಗ ಇಂಥವೆಲ್ಲ ಪ್ರಾಬ್ಲಮ್ಸ್ ಬರಾಕತ್ತಾವ ಅಂತಂದಾಗ ನನ್ನ ಪ್ರಕಾರ ಸರಿ ಅಲ್ಲ ಅಂತ ಅನಿಸ್ತೈತಿ. ಸೊ ಇದ್ರ ಬಗ್ಗೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಎಲ್ಲರೂ ರಿಯಾಕ್ಟ್ ಮಾಡ್ಯಾರ. ಸೊ ಅವ್ರು ಮಾತಾಡೋದು ಪ್ರತಿಯೊಂದು ವಿಡಿಯೋ ನೋಡಿದಾಗ ನನಗೆ ಅನ್ನಿಸ್ತು ಎಲ್ಲೋ ಒಂದು ಕಡೆ ಕಂಟೆಂಟ್ ಮಾಡೋರು ಅರ್ಥ ಮಾಡ್ಕೋಬೇಕು. ಯೂಟ್ಯೂಬ್ ಚಾನಲ್ದವರು, ಯಾಕಂದ್ರೆ ಫಾಲೋವರ್ಸ್ ಈಗ ಎಷ್ಟೋ ಜನ ಯೂಟ್ಯೂಬರ್ಸ್ ಇದಾರೆ, ಕರೆ ಅದೀನಿ ಅವರು ಯಾವ ಸಿನಿಮಾ ಬಗ್ಗೆನೂ ಏನೂ ಮಾತಾಡಂಗಿಲ್ಲ. ಅವ್ರದ್ದೇನು ಕಂಟೆಂಟ್ ಐತಿ ಅವ್ರ ಪ್ರಕಾರ ಅವ್ರು ಮಾಡ್ಕೊತ ಹೋಗ್ತಿರ್ತಾರೆ, ಅವ್ರದ್ದಷ್ಟಿಗೆ ಸಮ. ಈಗ ಸಿನಿಮಾದವ್ರು ಯಾರೋ ಕರ್ಸ್ಕೊಂಬಂದು ನಮ್ಮ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡಂತಂದಾಗ ಅವ್ರು ಪ್ರಮೋಷನ್ ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಉಳಿದ್ಬಿಡ್ತಾರೆ. ಸೊ ಅಟ್ಲೀಸ್ಟ್ ಅದನ್ನಾರು ಮಾಡ್ಬೇಕು. ಇದಂಥ ವಿಡಿಯೋ ಅದು ಎಷ್ಟು ಎಫೆಕ್ಟ್ ಆಗ್ತೈತೆ ಅಂತೇಳಿ ವಿಚಾರನೂ ಮಾಡಬೇಕಲ್ಲ. ಯಾಕಂದ್ರೆ ಅಷ್ಟು ಜನ ನಿಮ್ದು ವಿಡಿಯೋ ನೋಡ್ತಾರೆ ಅಂತಂದಾಗ ಅವ್ರ ಮನಸ್ಸೊಳಗೆ ನೀವು ಅದೇ ಥರ ಮೂಡಿಸ್ಬಿಡ್ತೀರಿ. ಆಮೇಲೆ ಅದು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಬಿಡ್ರಿ, ಮುಗಿದೋತು. ಇಷ್ಟ ಆಗಿಲ್ಲ ಬೇಡ. ಬಟ್ ನೀವು ಅದನ್ನು ವಿಡಿಯೋ ಮಾಡಿ ಹಾಕಿ ಅಷ್ಟು ಜನಕ್ಕೆ ರೀಚ್ ಮಾಡಿ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಅವ್ರು ಯಾರೋ ಒಂದು 10 ಮಂದಿ ನೋಡಕ್ಕೆ ಹೋಗೋದನ್ನು ನೀವು ತಪ್ಪಿಸಿ, ಅದು ಅವ್ರ ಮೈಂಡ್ ಒಳಗೆ ಅದು ಸರಿ ಇಲ್ಲ ಅಂತ ಫಿಕ್ಸ್ ಆಗಿ. ಯಾಕೆ ಒಬ್ರಿಗೆ ಇಷ್ಟ ಆಗಿದ್ದು ಒಬ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಅವ್ರು ನೋಡಿರ್ತೀವಿ, ಅದ್ರ ಬಗ್ಗೆ ಡಿಸೈಡ್ ಮಾಡಲ್ಲ. ಹೌದು ನನಗೆ ಇಷ್ಟ ಆಗಿದೆ ಅಂತ ಅವ್ರಿಗೆ ಅನಿಸ್ತೈತಿ, ಇಲ್ಲ ಇಷ್ಟ ಆಗಿಲ್ಲ ಅಂತ ಅನಿಸ್ತೈತಿ. ನೋಡಿ ಅವ್ರು ಡಿಸೈಡ್ ಮಾಡಿ. ಇಲ್ಲ ಬೇಡ, ವಿಡಿಯೋ ಮಾಡೋದಕ್ಕೆ ಹಾಕ್ತೀರಿ ನೆಗೆಟಿವ್ ಬಗ್ಗೆ, ಬೇಡ. ನನ್ನ ಪ್ರಕಾರ ರಾಂಗ್ ಅನಿಸ್ತದೆ. ಯಾಕಂದ್ರೆ ಭಾಳ ದೊಡ್ಡದು ಎಫರ್ಟ್ ಆಗಿ ಮಾಡಿರ್ತಾರೆ ಅಂದ್ಮೇಲೆ ಅದಕ್ಕೊಂದು ಬೆಲೆ ಅಂತ ಇರ್ತೈತೆ. ಚಲೋ ಇಲ್ಲ ಅಂತಂದ್ರೆ ಅವ್ರು ನೋಡಿದ್ರೆ ಡಿಸೈಡ್ ಮಾಡ್ಕೋಬೇಕಾದ್ರೆ ಹೌದು ಇದು ಸಿನಿಮಾ ಚಲೋ ಇಲ್ಲ ಅಂತೇಳಿ ಅವ್ರವ್ರು ನೋಡ್ಕೊಳ್ಳಿ. ಬಟ್ ನಾವು ಒಂದಿಷ್ಟು ಸಬ್ಸ್ಕ್ರೈಬರ್ ಇರ್ತಾರೆ ಅಂತಂದ್ರೆ ಅವ್ರಿಗೆ ಅಷ್ಟುರ್ಗೂ ನಾವು ಯಾಕಂದ್ರೆ ಸಬ್ಸ್ಕ್ರೈಬರ್ ಎದಕ್ಕೆ ಮಾಡ್ತಾರೆ, ಅವ್ರಿಗೆ ಇಷ್ಟ ಆಗಿರ್ತೈತಿ. ನೀವು ಹೇಳೋದನ್ನು ಅವ್ರು ಅಷ್ಟು ಫಾಲೋ ಮಾಡೋರು ಇರ್ತಾರೆ ಒಬ್ಬೊಬ್ಬರು. ಸೊ ಅದಕ್ಕೋಸ್ಕರ ನೋಡ್ತಿರ್ತಾರೆ. ಸೊ ಅಲ್ಲಿ ನಾವು ಒಂದು ಸಿನಿಮಾ ಕಷ್ಟಪಟ್ಟು ಮಾಡಿರ್ತಾರೆ ಅಂದ್ಮೇಲೆ ಅದು ಇಂಟರ್ವ್ಯೂ ನೋಡಿದಾಗ ನಿಮ್ಗೆ ಗೊತ್ತಾಗ್ತಿರ್ತದೆ ಯಾರ್ಯಾರು ಅದ್ರ ಬಗ್ಗೆ ಮಾತಾಡೋರ ಅವ್ರು ನೋಡಿದಾಗ ನಿಮ್ಗೆ ಅನಿಸ್ತೈತದ. ಯಾಕಂದ್ರೆ ಎಷ್ಟೋ ಜನ ಈ ಸಿನಿಮಾ ಹಿಂಗೆ ಈ ಥರ ಆದಾಗ ಸೂಸೈಡ್ ಮಾಡ್ಕೊಂಡವ್ರು ಭಾಳ ಮಂದಿ ಅದಾರೆ. ಇವತ್ತಿಗೂ ಪ್ರೆಸೆಂಟ್ ಕಣ್ಣೀರು ಹಾಕ್ದವ್ರು ಭಾಳ ಅದಾರ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ. ಅಂದ್ರೆ ಯಾಕಂದ್ರೆ ಈಗ ರೀಸೆಂಟಾಗಿ ಒಂದು ಸಿನಿಮಾದ ನೋಡ್ದೆ ಡೈರೆಕ್ಟ್ ಬಂದು ಕಣ್ಣ ನೀರು ಹಾಕೊಂಡು ಥಿಯೇಟ್ರ್ ಮುಂದೆ ಹೇಳ್ತಾರೆ. ಯಾಕಂದ್ರೆ ಒಳ್ಳೆ ಸಿನಿಮಾ ಅದು ಆ್ಯಕ್ಚುಲಿ. ಆಡಿಯನ್ಸ್ ಆಮೇಲೆ ನೋಡಿದಾಗ ಚಲೋ ಸಿನಿಮಾನ ಅಂತ ಎಲ್ಲರೂ ಪ್ರತಿಯೊಂದು ಆಡಿಯನ್ಸು ಭಾಳ ಮಜಾ. ಅಂದ್ರೆ ಸ್ಟಾರ್ಟಿಂಗ್ ಕ್ರೌಡ್ ಇರಲಿಲ್ಲ, ಆಮೇಲೆ ಅದ್ರ ಬಗ್ಗೆ ಹೇಳ್ಕೊಂಡಾಗ ಭಾಳ ಜನ ಬಂದು ನೋಡಿದಾಗ ಅದ್ರ ಬಗ್ಗೆ ಎಲ್ಲ ಸಿನಿಮಾ ಚಲೋ ಐತೆ ಅಂತಂದ್ರೆ ಹಂಗೆ. ಯಾಕಂದ್ರೆ ಸ್ಟಾರ್ಟಿಂಗ್ ಪಿಕಪ್ ತೊಗೊಂಡ್ರಂಗಿಲ್ಲ, ಸ್ವಲ್ಪ ಪಿಕಪ್ ತೊಗೊಳೋದು ಲೇಟ್ ಆಗ್ಬೋದು ಅಷ್ಟೇ. ಆದರೆ ಒಳ್ಳೆ ಸಿನಿಮಾ ಅದು ಆಟೋಮೆಟಿಕ್ಲಿ ತಾನ ಪಿಕಪ್ ತೊಗೊಂಡಿದ್ದೆವು. ಅದು ಸರಿ ಇಲ್ಲ ಅಂತಂದ್ರೆ ಅದು ಆಟೋಮೆಟಿಕ್ಲಿ ಎಲ್ಲಿ ಸ್ಟಾಪ್ ಆಗ್ಬೇಕು ಅಲ್ಲಿ ಸ್ಟಾಪ್ ಆಗ್ತದೆ. ಸೊ ಅದ್ರ ಬಗ್ಗೆ ನಾವು ಮಾತಾಡೋದು ಯಾಕಂದ್ರೆ ಅದನ್ನ ಅಂತಾರಲ್ಲ, ಒಂದು ದೊಡ್ಡ ಸ್ಟಾರ್ ಆಗ್ಯಾರ ಅಂತಂದ್ರೆ ಅವ್ರನ್ನ ಫಾಲೋ ಮಾಡೋರು ಒಂದಿಷ್ಟು ಮಂದಿ ಇರ್ತಾರ ತಂದಾಗ ಫಸ್ಟ್ ಆಫ್ ಆಲ್ ಅವ್ರು ನೀಟಾಗಿರ್ಬೇಕಾಗಿತ್ತು. ಅಂದ್ರೆ ಒಬ್ಬರ ಬಗ್ಗೆ ನಾವು ನೆಗೆಟಿವ್ ಮಾತಾಡೋದು ಅಲ್ಲ. ಯಾಕಂದ್ರೆ ಮುಂಚೆ ಹೆಂಗಿತ್ತು ಅಂತಂದ್ರೆ ನಾವು ಅವ್ರ ಕಡೆ ಎಲ್ಲ ಕೇಳಿದಾಗ ಅದೇ ಹೇಳ್ತೀವಿ. ಮುಂಚೆ ಹೆಂಗಿತ್ತು ಅಂತಂದ್ರೆ ಏನೋ ಸಣ್ಣ ಪುಟ್ಟ ತಪ್ಪಾಗಿದ್ರೆ ಅದು ಮುಚ್ಚಿ ಅಲ್ಲೇ ಬಿಟ್ಬಿಡ್ತೀರ ಅಂತಂದ್ರೆ ಸಣ್ಣ ಪುಟ್ಟ ತಪ್ಪು ದೊಡ್ಡದಲ್ಲ. ಅಂದ್ರೆ ಸಣ್ಣ ಪುಟ್ಟ ತಪ್ಪ ಅಲ್ಲಿ ಮುಚ್ಚಿ ಹಾಗಾದ್ರೆ ಅದು ದೊಡ್ಡದು ಮಾಡೋದು ದೊಡ್ಡ ಮ್ಯಾಟ್ರ್ ಅಲ್ಲ. ಬಟ್ ಏನಂದ್ರೆ ಅದ್ರಲ್ಲಿಂದ ಎಷ್ಟು ಜನದ ಲೈಫ್ ಹಾಳಾಗ್ತೈತಿ ಅನ್ನುವಂಥದ್ದು ವಿಚಾರ ಮಾಡ್ತಿದ್ರಂತ. ಸೊ ಈಗ ಹೆಂಗಾಗೈತೆ ಅಂತಂದ್ರೆ ವಿಚಾರ ಅನ್ನೋದೇ ಇಲ್ಲ, ಬಾಯಿಗೆ ಬಂದಿದ್ದು ಮಾತಾಡೋದಾಗಿರ್ಲಿ. ಈಗ ಸಿನಿಮಾ ಇಷ್ಟ ಆಗಿಲ್ಲ, ಅವ್ರ ಆ್ಯಕ್ಟಿಂಗ್ ಇಷ್ಟ ಆಗಿಲ್ಲ, ಡೈರೆಕ್ಷನ್ ಇಷ್ಟ ಆಗಿಲ್ಲ, ಕಥೆನೂ ಇಷ್ಟ ಆಗಿಲ್ಲ, ಏನೋ ಒಟ್ಟು ಓವರ್ ಆಲ್ ನನಗೆ ಏನೋ ಒಬ್ಬೊಬ್ರಿಗೆ ಒಂದು ಇಷ್ಟ ಆಗಿರಂಗಿಲ್ಲ. ಸೊ ಅದು ಸರಿ, ನಿಮ್ಗೆ ಇಷ್ಟ ಆಗಿರೋಕ್ಕಿಲ್ಲ, ಇಲ್ಲ ಅವ್ರು ಚಲೋನ ಮಾಡಿರಲ್ಲ ಅಂತ ಅನ್ಕೊಂಡು ಅದ್ರ ಬಗ್ಗೆ ನೀವು ಮಾತಾಡಿ. ನಿಮ್ಮ ಆಡಿಯನ್ಸ್, ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನೀವು ಆ ತಲೆ ಕೊಟ್ಟು ಗೊತ್ತಿಲ್ಲ, ನೀವು ಒಂದು 100 ಮಂದಿ ಅದಾರ ಅಂತಂದ್ರೆ ಅದ್ರಾಗ ಒಂದು 10 ಮಂದಿಗಾರ ಇಷ್ಟ ಆಗುತ್ತೆ ಸಿನಿಮಾ ಅದು. ಬಟ್ ನೀವು ನಿಮ್ಮನ್ನವ್ರು ಫಾಲೋ ಮಾಡ್ತಾರ ಅಂತ ಅಂದಾಗ ನೀವು ಅವ್ರಿಗೆ ಆ ಥರ ಚಲೋ ಇಲ್ಲ ಅಂತ ಹೇಳ್ಕೊಳೋದು ತಪ್ಪಾಕೈತಿ. ಯಾಕಂದ್ರೆ ಸಿನಿಮಾ ಅಂತಂದ್ರೆ ಸುಮ್ಮನೆ ಅಲ್ಲ, ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಹಂಗಂತೇಳಿ ನಾನು ಸಿನಿಮಾ ಮಾಡ್ತಿರೋ ಸಿನಿಮಾದವ್ರದ್ದೆಲ್ಲ ಸರಿನಂತ ನಾನು ಹೇಳಂಗಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಆಡಿಯನ್ಸ್ ಕೈ ಯಾವತ್ತೂ ಬಿಟ್ಟಿಲ್ಲ. ಸಿನಿಮಾ ಸರಿ ಬಂದಿಲ್ಲ ಅಂತಂದ್ರೆ ಆಡಿಯನ್ಸ್ ಯಾರು ಕೈ ಹಿಡಿದಿಲ್ಲ. ಸೊ ಹಂಗಾಗಿ ಅದು ಆಡಿಯನ್ಸ್ಗೆ ಬಿಡೋಣ. ಬಟ್ ಏನಂದ್ರೆ ಪೈರಸಿ ಆಯ್ತು, ಆಮೇಲೆ ಟೆಲಿಗ್ರಾಮ್ ಆಯ್ತು, ಈಗ ನೋಡಿದ್ರೆ
ಮತ್ತೊಂದು ಟಾಪಿಕ್ ಚಾಲು ಆಗುತ್ತೆ, ಯೂಟ್ಯೂಬರ್ಸ್ಲಿಂತ್ರ ಈ ಥರ ಆಗಿತ್ತಂತೆ. ಅಂದರೆ ಯೂಟ್ಯೂಬ್ ಆ್ಯಕ್ಚುಲಿ ಒಳ್ಳೇದಕ್ಕೆ ಐತದ. ಆ್ಯಕ್ಚುಲಿ ಭಾಳ ಜನಕ್ಕೆ ಲೈಫ್ ಕೊಟ್ಟೈತದ. ಯೂಟ್ಯೂಬ್ ಅನ್ನೋವಂಥದ್ದು ಭಾಳ ಜನಕ್ಕೆ ಲೈಫ್ ಕೊಟ್ಟೈತದ. ಒಳ್ಳೇದು ಮಾಡಿದ್ರಿಗೂ ಲೈಫ್ ಕೊಟ್ಟೈತಿ, ಕೆಟ್ಟದ್ದು ಮಾಡಿದ್ರಿಗೂ ಲೈಫ್ ಕೊಟ್ಟೈತಿ. ಇವತ್ತು ಎಷ್ಟೋ ಜನ ನೋಡ್ತೀನಿ ನಾನು, ಸಿನಿಮಾ ಚಲೋ ಇದ್ರು ಅದನ್ನ ಸುಮ್ಮನೆ ಒಂದು ಕಾಮಿಡಿ ಮೀಮ್ಸ್ ಹಾಕಿ ಒಂಥರ ಫನಿ ಟೈಪ್ ಮಾಡಿ ಅದ್ರ ಸುಮ್ಮನೆ ಏನು ಇರಂಗಿಲ್ಲ. ಸಿನಿಮಾ ಚಲೋ ಇರ್ತದೆ, ಆ ಸಿನಿಮಾಗೆ ಒಂದು ಕಾಮಿಡಿ ಹಾಕಿ ಡೈಲಾಗ್ ಅದಕ್ಕೊಂದು ರಿಯಾಕ್ಟ್ ಮಾಡಿ ಅದನ್ನ ವಿಡಿಯೋ ಹಾಕಿಬಿಟ್ರ ತಕ್ಷಣ ಟಕ್ 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 ಅಂತೇಳಿ ಅದು ತಮ್ಮನೆ ನೋಡಿ ಎಷ್ಟೋ ಜನ ವ್ಯೂಸ್ ಸಬ್ಸ್ಕ್ರೈಬರ್ ಹಂಗೆ ಭಾಳ ಲಘು ಗ್ರೋತ್ ಆಗಿದ್ದು ನಾನು ನೋಡಿನ ಎಷ್ಟೋ ಚಾನಲ್. ಇನ್ನೊಂದಿಷ್ಟು ಚಾನಲ್ ಅದಾವ, ಹಾನೆಸ್ಟ್ಲಿ ನಾನು ನೋಡ್ತೀನಿ ಅವನ್ನೆಲ್ಲ. ನಾನು ನೋಡೋ ಅಂಥ ಚಾನಲ್ ಅವು ಅಂದ್ರೆ ಯೂಟ್ಯೂಬ್ ಚಾನಲ್ ಒಂದಿಷ್ಟು ನಾನು ಫಾಲೋ ಮಾಡ್ತೀನಿ. ಸೊ ಅಲ್ಲಿ ಏನಾಗ್ತೈತಿ, ಹಾನೆಸ್ಟ್ ಅವ್ರೇನು ಸಿನಿಮಾ ಬಗ್ಗೆ ರಿವ್ಯೂ ಮಾಡ್ತಾರಲ್ಲ, ಇಡೀ ಸಿನಿಮಾ ಬಗ್ಗೆ ಅಂದ್ರೆ ಒಂಥರ ಕಾಮಿಡಿ ಮಾಡಿ ಇಲ್ಲ ಎಲ್ಲಿ ಮಿಸ್ಟೇಕ್ಸ್ ಆಗ್ಯಾವ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಹಾನೆಸ್ಟ್ಲಿ ಆ ಸಿನಿಮಾ ನೋಡಿದಾಗ ಅವ್ರ ರಿವ್ಯೂ ಇಲ್ಲ ಅವ್ರದ್ದು ಕಾಮಿಡಿ ವಿಡಿಯೋನು ಒಂಥರ ರೋಸ್ಟ್ ಮಾಡಿದ್ದು ಸಿನಿಮಾ ಬಗ್ಗೆ ರೋಸ್ಟ್ ಮಾಡಿದ್ದು ನೋಡಿ ರಿಪೀಟ್ ಆ ಸಿನಿಮಾ ಹೋಗಿ ಮತ್ತೆ ಚೆಕ್ ಮಾಡಿ ನಾನು ನೋಡಿದಾಗ ನಂಗೆ ಅನಿಸ್ತಿರ್ತಿತ್ತು ಹೌದು. ಯಾಕಂದ್ರೆ ಅವ್ರು ಪ್ರಾಬ್ಲಮ್ ಮಾಡ್ಯಾರ ಸಿಕ್ಕಾಪಡಿ. ಒಂದು ಸಿನಿಮಾ ಅಂದ್ರೆ ಎಲ್ಲಾನು ಚಲೋ ಇರಂಗಿಲ್ಲ. ಸಿನಿಮಾ ಆ್ಯಕ್ಚುಲಿ ನಾನು ಎಷ್ಟೋ ಒಂದೊಂದ್ಸಲ ಸಿನಿಮಾ ನೋಡಿದಾಗ ಏನನ್ಸದ, ಇವ್ರಿಗೆ ಸಿನಿಮಾ ಮಾಡೋ ಬದ್ಲಿ ಅಟ್ಲೀಸ್ಟ್ ಅದೇ ದುಡ್ಡು ಎಲ್ಲರ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲ ಏನೋ ಓನ್ ಬಿಸ್ನೆಸ್ ಮಾಡಿದ್ರೆ ಚಲೋ ಇತ್ತಲ್ಲ ಅನ್ನೋ ಮಟ್ಟಕ್ಕೆ ಸಿನಿಮಾನೂ ಅದು. ಸೊ ಅಂಥದ್ದು ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅಟ್ಲೀಸ್ಟ್ ಅದು ಎದಕ್ಕೆ ಮಾಡಬಾರ್ದು ಅಂತೇಳಿ ಕೆಲವೊಂದು ಜನ ಹೇಳ್ತಾರೆ. ಯಾಕಂತಂದ್ರೆ ಅದನ್ನ ನೋಡಿದಾಗ ಎಷ್ಟೋ ಜನಕ್ಕೆ ಹೌದಲ್ಲ ಇದು ಈ ಥರ ಸಿನಿಮಾ ಮಾಡಿದಾಗ ಹಿಂಗೆ ಆಗ್ತೈತಲ್ಲ ಅಂತೇಳಿ ಅನ್ನಿಸಾದ್ರೂ ಮಾಡಿದ್ರೆ ಒಂದು ಚಲೋ ಸಿನಿಮಾ ಮಾಡ್ಬೇಕು. ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಒಂದು ಚಲೋ ಸಿನಿಮಾ ಮಾಡ್ಬೇಕು. ಸುಮ್ಮನೆ ದುಡ್ಡು ಹಾಕಿ ದುಡ್ಡು ಹಾಳು ಮಾಡ್ಕೊಳ್ಳೋದಂದ್ರೆ ಎದಕ್ಕೂ ಉಪಯೋಗ ಇಲ್ಲ ಅಂತೇಳಿ ಅನಿಸ್ತೈತಿ. ಕೆಲವೊಂದಿಷ್ಟು ಜನ ಯೂಟ್ಯೂಬರ್ಸ್ ನೋಡಿದ್ರೆ ನನಗಂತೂ ಭಾಳ ಖುಷಿ ಆಕೈತಿ. ರೋಸ್ಟ್ ಮಾಡಿದ್ರು ಅಷ್ಟೇ, ಯಾಕಂದ್ರೆ ಅವ್ರು ಆ ಸಿನಿಮಾ ನೀವು ನೋಡಿದ್ರೆ ನಿಮಗೂ ಅನಿಸ್ತದ ಅವ್ರು ಮಾಡಿದ್ದು ಕರೆಕ್ಟಪ್ಪ. ಯಾಕಂದ್ರೆ ಅಟ್ಲೀಸ್ಟ್ ಅವ್ರು ಮಾಡಿದ್ದು ಎದಕ್ಕಂತಂದ್ರೆ ಒಂದಿಷ್ಟು ಜನಕ್ಕೆ ರೀಚ್. ಆಮೇಲೆ ಅವ್ರು ಮಾಡಿದ ರೋಸ್ಟ್ ವ್ಯೂಸ್ ಜಾಸ್ತಿ ಇರಂಗಿಲ್ಲ ಯೂಟ್ಯೂಬ್ ಚಾನಲ್ಗೆ. ಆ ಸಿನಿಮಾಗೆ ಆ ರೋಸ್ಟ್ ಮಾಡಿದ್ಮೇಲೆ ವ್ಯೂಸ್ ಜಾಸ್ತಿ ಆಗಿರ್ತಾವ. ಸೊ ಅಂಥವ್ರು ಬಂದು ಅದಕ್ಕೆ ಥ್ಯಾಂಕ್ಸ್ ಹೇಳಿದವ್ರು ಅದ್ರ ರೋಸ್ಟ್ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳಿದವ್ರು ಅದ್ರ. ಸೊ ಹಂಗೆ ಒಂದು ಒಳ್ಳೆ ಯೂಟ್ಯೂಬರ್ಸ್ ಹೋದ್ರೆ ಒಂದು ಯೂಟ್ಯೂಬರ್ಸ್ ಅಂತಂದ್ರೆ ದಯವಿಟ್ಟು ಹೇಳ್ತೀನಿ, ನಿಮ್ಗಷ್ಟು ಫಾಲೋವರ್ಸ್ ಅದ ಸಬ್ಸ್ಕ್ರೈಬರ್ಸ್ ಅದಾರ ಅಂತಂದ್ರೆ ನಿಮ್ಮ ವಿಚಾರ ನಿಮ್ಗೆ ಇರಲಿ. ಒಂದು ಸಿನಿಮಾ ಬಗ್ಗೆ ಒಳ್ಳೇದು ಅನ್ಸಿದ್ರೆ ಮಾಡ್ರಿ, ಇಲ್ಲ ಸಿನಿಮಾ ಬಗ್ಗೆ ಏನು ಮಾಡೋಕೆ ಹೋಗಿದ್ರು ಭಾಳ ಬೆಟರ್. ಬಟ್ ಈಗಿನ ಪರಿಸ್ಥಿತಿ ಸ್ಯಾಂಡಲ್ವುಡ್ದು ನಮ್ಮ ಕನ್ನಡ ಚಲನಚಿತ್ರದ್ದು ಒಂದು ಸಿನಿಮಾ ಮಾಡಿ ಗೆಲ್ಲೋದು ಅಂದ್ರೆ ಭಾಳ ದೊಡ್ಡದು ಅಂದ್ರೆ ಸಾಹಸ ಮಾಡ್ದಂಗೆ ಲೆಕ್ಕ ಆಗತ್ತೆ. ಯಾಕಂದ್ರೆ ಒಂದು ಟೈಮ್ದಾಗ ಅವ್ರು ಹೇಳೋದೆಲ್ಲ ಕೇಳಿದಾಗ ಇಂಟರ್ವ್ಯೂ ಅವ್ರದ್ದೆಲ್ಲ ನೋಡಿದಾಗ ಅನ್ನಿಸ್ತಿತ್ತು ಒಂದೊಂದು ಎಷ್ಟೋ ಸಿನಿಮಾ ಚಲೋ ಇಲ್ಲ ಅಂತಂದ್ರು ಅದ್ರ ಬಗ್ಗೆ ಒಂದು ಒಳ್ಳೆ ಪ್ರಮೋಷನ್ ಮಾಡಿಸಿ ಗೆಲ್ಲಿಸ್ತಿದ್ರು ಅಂತ. ಅಟ್ಲೀಸ್ಟ್ ಈ ಸಿನಿಮಾ ಈ ಥರ ಮಾಡಿರಿ, ಸಿನಿಮಾ ಜಾಸ್ತಿ ಜನಕ್ಕೆ ಇಷ್ಟ ಆಗಿಲ್ಲ, ಇನ್ನು ನೆಕ್ಸ್ಟ್ ಟೈಮ್ ಮಾಡೋದಾದ್ರೆ ಸಿನಿಮಾ ಚಲೋ ಮಾಡ್ರಿ, ಇಲ್ಲ ಬೇಡ ಅನ್ನೋ ಮಟ್ಟಿಗೆ ಒಂದು ಬುದ್ಧಿವಾದ ಹೇಳಿ ಅದನ್ನೊಂದು ಬೇರೆ ದಾರಿ ತೊಗೊಂಡು ಬರ್ತಿದ್ರು. ಇವತ್ತು ಹಂಗಾಗತ್ತಿಲ್ಲ. ಏಕ್ ಮಾರ್ ದೋ ತುಕಡ ಅನ್ನೋ ಥರ ಪಟ್ ಒಂದಿಷ್ಟು ಇರ್ತಾರೆ ಸಬ್ಸ್ಕ್ರೈಬ್ ಪಟ್ ಅಂತ ಹೇಳ್ಬಿಡೋದು. ಅಲ್ಲಿ ಎಂತೆಂಥ ಸಮಸ್ಯೆ ಆಗ್ತಾವೆ, ಎಷ್ಟೆಷ್ಟು ಪ್ರಾಬ್ಲಮ್ಸ್ ಆಗ್ತಾವೆ ಅಂತ ಯಾರು ವಿಚಾರ ಮಾಡಿರಂಗಿಲ್ಲ. ಇದ್ರ ಬಗ್ಗೆ ಗೊತ್ತಿರೋರು ಜಾಸ್ತಿ ಏನು ಮಾತಾಡೋಕೆ ಇದ್ರ ಬಗ್ಗೆ ಯಾರು ಏನು ನೆಗೆಟಿವ್ ಮಾಡಂಗಿಲ್ಲ. ಗುರ್ತಿ ಇದ್ರೂ ಒಂದಿಷ್ಟು ಜನ ಮಾಡ್ತಾರ, ಅದ ಒಂದು ಸ್ವಲ್ಪ ಬೇಜಾರ. ಸೊ ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಾನು ಅನ್ನೋದು. ಈಗ ಕೇರಳದಾಗೂ ಆಗೈತಿ. ಕೇರಳ ಒಳಗೆ ಆ್ಯಕ್ಚುಲಿ ಯೂಟ್ಯೂಬರ್ಸ್ ಬಗ್ಗೆ ಒಂದು ನಿರ್ಧಾರ ತೊಗೊಂಡ್ಬಿಟ್ರೆ ಕೇರಳದಾಗ ಯಾರು ಥಿಯೇಟ್ರ್ ಒಳಗೆ ಕಾಲಿಡಂಗಿಲ್ಲ, ಅದ್ರ ಬಗ್ಗೆ ರಿವ್ಯೂ ಮಾಡಂಗಿಲ್ಲ ಅಂತ. ಸೊ ಈಗ ತಮಿಳ್ನಾಡು ಒಳಗೆ ಪ್ರೊಸೆಸಿಂಗ್ ಒಳಗೆ ನಡೆದೈತಿ ಅನ್ನೋಂಥ ಮ್ಯಾಟ್ರ್ ಆಗೈತಿ. ಈಗ ಸದ್ಯ ಕರ್ನಾಟಕದಾಗ ಅದ ಚರ್ಚೆ ಆಗತೈತಿ. ಸೊ ಅದ ರೂಲ್ಸ ಇಲ್ಲೂ ಬರ್ಬೇಕನ್ನೋವಂಥದ್ದು ಆಲ್ರೆಡಿ ಚಾಲು ಆಗೈತಿ ಎಲ್ಲರ ಕಡೆ. ಕೋಟಿಗಟ್ಟಲೆ ಸಿನಿಮಾ ರೊಕ್ಕ ಹಾಕಿರ್ತಾರ. ಆಮೇಲೆ ಅವ್ರ ತಪ್ಪು ಸರಿ ಅವ್ರಿಗೆ ಬಿಟ್ಟಿದ್ದದು. ಒಂದು ಸಿನಿಮಾ ಮಾಡ್ತಾರ, ಏನೋ ಸೋಲ್ತಂತಂದ್ರೆ ನೆಕ್ಸ್ಟ್ ಟೈಮ್ ನಾವು ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಏನಿಲ್ಲ ಅಂತ ಅವ್ರು ತಿಳ್ಕೊಂಡ್ಬಿಡ್ತಾರ. ಅದು ಅಟ್ಲೀಸ್ಟ್ ಮಾಡೋದಾದ್ರೆ ಚಲೋ ಮಾಡ್ಬೇಕು. ಇಲ್ಲ ಯಾಕಂದ್ರೆ ಇಲ್ಲ ಬೇಡಪ್ಪ ನಮ್ಮ ಕಡೆ ಏನಕ್ಕೆ ಅಷ್ಟ ಮಾಡೋಲ್ಲ, ದೊಡ್ಡ ಬಜೆಟ್ ಒಳಗೆ ಮಾಡೋದು ಬೇಡ ಅಂತ ಎಷ್ಟೋ ಜನಕ್ಕೆ ಅರ್ಥ ಆಗತ್ತ. ಅಂದ್ರೆ ಸೋಷಿಯಲ್ ಮೀಡಿಯಾದಾಗ ಗುರುತಿಸ್ಕೊಂಡಿರ್ತೇವೆ ಅಂತಂದಾಗ ನಮ್ಮನ್ನ ಒಂದಿಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ನಮ್ಮನ್ನು ಫಾಲೋ ಮಾಡ್ತಿರ್ತಾರೆ ಅಂತಂದಾಗ ಕನ್ನಡ ಚಿತ್ರರಂಗದವ್ರು ಹೆಂಗಪ್ಪ ಅಂದ್ರೆ ಅವ್ರು ಜಾಸ್ತಿ ಏನು ಬಜೆಟ್ ಇರಂಗಿಲ್ಲ, ಅವ್ರು ಇಷ್ಟ ಬಜೆಟೋ ಇಷ್ಟ ಲೋ ಬಜೆಟೋ ಮಾಡೋರು ಹಂಗೆ ಅಂತೇಳಿ ಟಾಕ್ಸ್ ಇದ್ವು ಅಂತೇಳಿ ನೀವು ಕೇಳ್ತೀರಿ, ನಾನು ಕೇಳೀನಿ. ಆದರೆ ಅದನ್ನು ಮೀರಿ ಇವರು ಈ ಲೆವೆಲ್ಗೆ ಮಾಡ್ಬೋದನ್ನ ಅಂತೇಳಿ ಇವತ್ತು ಟಾಕ್ಸ್ ಚಾಲೋ. ಯಾಕಂದ್ರೆ ಸ್ಯಾಂಡಲ್ವುಡ್ ಬಗ್ಗೆ ರಿವ್ಯೂ ಯಾರು ಮಾಡ್ಯಾರ ಮುಂಚೆ ಎಲ್ಲ ಬೇರೆ ಅದರ್ ಲ್ಯಾಂಗ್ವೇಜ್ ಎಲ್ಲೋ ಒಬ್ರು ಮಾಡ್ತಿದ್ರು. ಇವತ್ತು ಸ್ಯಾಂಡಲ್ವುಡ್ ಬಗ್ಗೆ ಎಂತೆಂಥ ಯೂಟ್ಯೂಬರ್ಸ್ ಬೇರೆ ಅದರ್ ಲ್ಯಾಂಗ್ವೇಜ್ದವ್ರು ಎಲ್ಲರೂ ಮಾಡಾಕ್ತಾರೆ. ಸುಮ್ಮನೆ ಅಲ್ಲ, ಅಷ್ಟು ಸಬ್ಸ್ಕ್ರೈಬರ್ಸ್ ನೀವು ತೊಗೊಂಡಿರ್ತೀರ ಅಂದ್ರೆ ನಿಮ್ಮದು ಶ್ರಮ ಅಷ್ಟೇ ಇರ್ತೈತಿ. ಪ್ರತಿಯೊಂದು ಯೂಟ್ಯೂಬರ್ಸು ಅಷ್ಟು ಸಬ್ಸ್ಕ್ರೈಬರ್ ಬರಬೇಕಪ್ಪ ಒಂದು ಚಾನಲ್ಗೆ ಅಂತಂದ್ರೆ ಅಷ್ಟು ಶ್ರಮ ನಿಮ್ದು ಇದ್ದೇ ಇರ್ತೈತಿ. ಅಷ್ಟು ಜನ ತೊಗೊಂಡಿರ್ತೀರ, ಅದಕ್ಕೆಲ್ಲ ಏನೇನು ಸರ್ಕಸ್ ಮಾಡಿರ್ತೀರ ಅಂತ ಅದು ಅವ್ರು ಮಾಡಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಅದೇ ಥರ ಒಂದು ಸಿನಿಮಾನು ಅಷ್ಟೇ,
ಅವ್ರವ್ರು ಏನೇನು ಸರ್ಕಸ್ ಮಾಡಿರ್ತಾರೆ, ಅವ್ರು ಏನೇನು ಮಾಡಿರ್ತಾರೆ ಅನ್ನೋದು ಆ ಮಾಡಿದವ್ರಿಗೆ ಅಷ್ಟೇ ಗೊತ್ತಿರ್ತದೆ. ಸೊ ದಯವಿಟ್ಟು ನಾನು ಹೇಳೋದು ಇಷ್ಟೇ, ಯಾರೂ ನೆಗೆಟಿವ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಭಾಳ ಅಂದ್ರೆ ಭಾಳ ಕೆಳಗೆ ಇಳಿದು ಯಾರೂ ಈ ಇಂಡಸ್ಟ್ರಿ ಬಗ್ಗೆ ಮಾತಾಡೋರಿಲ್ಲ ಅನ್ನೋ ಮಟ್ಟಕ್ಕೆ ಬಂದು ಈಗ ಒಂದು ಲೆವೆಲ್ ಪಿಕಪ್ ತೊಗೊಳತೈತಿ. ಕೆಟ್ಟದ್ದನ್ನು ಅಷ್ಟೇ ಹೇಳಬಾರ್ದು. ಇಲ್ಲಿ ಮಿಸ್ಟೇಕ್ಸ್ ಆಗೈತಿ ಅಂತಂದ್ರೆ ಇದು ಆಗಬಾರ್ದಿತ್ತು, ಇದು ಆಗೈತಿ, ಇದು ಬೆಟರ್ ಆಗೈತಿ, ನೆಕ್ಸ್ಟ್ ಟೈಮ್ ಹಿಂಗೆ ಮಾಡ್ಬೇಕಂತ ಏನಾದ್ರು ಬರೀ ನೆಗೆಟಿವ್ ಮಾತಾಡೋಂಗಿದ್ರೆ ಆ್ಯಕ್ಚುಲಿ ಮಾಡಿ ಉಪಯೋಗ ಇಲ್ಲ. ಯೂಟ್ಯೂಬ್ ಅಂತ ಅನ್ನೋದು ಎಷ್ಟೋ ಜನಕ್ಕೆ ಪ್ಲಸ್ ಆಗೈತಿ, ಅದು ಒಳ್ಳೆ ಪ್ಲಾಟ್ಫಾರ್ಮ್, ಎಲ್ಲರಿಗೂ ಆಗೈತಿ, ಭಾಳ ಜನಕ್ಕೆ ಹೆಲ್ಪ್ ಆಗೈತಿ ಅದರಲ್ಲಿಂದ. ದಯವಿಟ್ಟು ಅದನ್ನು ಕೆಟ್ಟದಕ್ಕೆ ಉಪಯೋಗಿಸ್ಬೇಡ್ರಿ ಅಂತ ನನ್ನ ಅನಿಸಿಕೆ. ಎಷ್ಟೋ ಜನ ಸಿನಿಮಾದವ್ರು ಎಷ್ಟೋ ಜನ ಹೇಳ್ಕೊಂಡ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳಾಗಿರಲಿ, ಪ್ರೊಡ್ಯೂಸರ್ಸ್ ಆಗಿರಲಿ, ಒಂದೊಂದು ಸಿನಿಮಾ ಫ್ಲಾಪ್ ಆಗಕ್ಕೆ ಕಾರಣ ಏನಂತಂದ್ರೆ ಒಂದು ಪೈರಸಿ, ಒಂದು ಟೆಲಿಗ್ರಾಮ್. ಈಗ ಪ್ರೆಸೆಂಟ್ ರಿವ್ಯೂ ಕೊಡಾಗತ್ತಿರೋದು ನೋಡಿ ಅದರ್ಲಿಂತ ನಮ್ಮ ಸಿನಿಮಾ ಫ್ಲಾಪ್ ಆಗೋದು. ಈಗ ಸಿನಿಮಾ ಚಲೋ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಹೆಂಗಿರುತ್ತೆ ಅಂತಂದ್ರೆ ರಿಟರ್ನ್ಸ್ ಆಗ್ತೈತಿ, ಹಾಕಿರೋದು ಬಂಡವಾಳ ವಾಪಸ್ ಬರ್ತೈತಿ ಅನ್ನೋಂಥ ಹೋಪರ ಇರ್ತಿತ್ತು. ಈಗ ಹಂಗಿಲ್ಲ. ಆ ಪ್ರೊಸೀಜರ್ ಎಲ್ಲ ನೋಡ್ಬಿಟ್ರೆ ಸಿನಿಮಾ ಮಾಡೋಕೆ ಎಷ್ಟೋ ಜನ ಸಿನಿಮಾನ ಬೇಡ ಅಂತೇಳಿ ಬಿಟ್ಟೋಗ್ಯಾರ. ಎಷ್ಟೋ ಜನ ಇಷ್ಟೆಲ್ಲ ತಲೆಬೇನೆ ಸಿನಿಮಾ ಎದಕ್ಕೆ ಮಾಡ್ಬೇಕು ಅನ್ನೋ ಮಟ್ಟಕ್ಕೆ ಬಂದಿದೆ. ಅಂಥದ್ರೊಳಗೂ ಸಿನಿಮಾ ಇವತ್ತು ಇಷ್ಟೆಲ್ಲ ಮಾಡತ್ತಾರ. ನಮ್ಮ ಕನ್ನಡ ಚಿತ್ರರಂಗ ಉಳಿಸ್ಕೊಳ್ಳೋದೆಲ್ಲ ಇರೋದು ನಮ್ಮ ಕಡೆ. ಸೊ ಅದಕ್ಕೆ ನಾವ ಒಂದು ದೋಖಾ ಮಾಡಾಕತ್ತೀವಿ ಅಂತ ಅಂದಾಗ ಅದು ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ಎಷ್ಟು ದಿವಸದ್ದು ಅನ್ನೋಂಗೆ ಆಗ್ಬಿಡ್ತೈತೆ ಆಮೇಲೆ. ಸೊ ಅದಕ್ಕೋಸ್ಕರ ಇವತ್ತು KGF ಆಗಿರಲಿ, ಕಾಂತಾರ ಆಗಿರಲಿ, ಈಗ ಶಿವಣ್ಣ ಸರ್ದು ಈಗ ಭೈರತಿ ರಣಗಾಲ್ ಆಗಿರಲಿ, ಎಷ್ಟೋ ಸಿನಿಮಾ ಸಪೋರ್ಟ್ ಮಾಡ್ಬೇಕಿತ್ತು. ಸಿನಿಮಾ ಯಾಕೆ ಚಲೋ ಇರಂಗಿಲ್ಲ, ಎಲ್ಲ ಚಲೋನೇ ಇರ್ತಾವೆ. ಅದನ್ನ ಒಬ್ಬರಿಗೆ ಇಷ್ಟ ಆಗ್ಬೋದು. ಯಾಕಂದ್ರೆ ಅಂಥ ದೊಡ್ಡ KGF ನಮ್ಗೆ ಎಂಥ ಸಕ್ಸಸ್ ತಂದ್ಕೊಡೋದು ಕನ್ನಡ ಚಿತ್ರರಂಗ. ಸೊ ಅಂಥದ್ರ ಬಗ್ಗೆ ನೆಗೆಟಿವ್ ಮಾತಾಡಿದವರು ಅದಾರ. ಕಾಂತಾರ ಬಗ್ಗೆ ನೆಗೆಟಿವ್ ಎಲ್ಲೂ ಮಾತಾಡಿದ್ನ ಕೇಳಿಲ್ಲ. ಅಂಥ KGF ಬಗ್ಗೆನೇ ನೆಗೆಟಿವ್ ಎಲ್ಲೋ ಒಬ್ರು ಮಾತಾಡಿದವರು ಅದಾರ. ಸೊ ಅಂಥದಕ್ಕೆ ಬಿಟ್ಟಿಲ್ಲ. ಸಿಕ್ಕಾಪಟ್ಟಿ ನೇಮ್ ಫ್ರೇಮ್ ಎಲ್ಲ ಇಟ್ಕೊಂಡವ್ರಿಗೆ ಸಿನಿಮಾ ಒಂದೊಂದ್ಸಲ ಹಿಂಗೆ ಕೈ ಕೊಡ್ತಿರುವಾಗ ಹೊಸಬ್ರದ್ದು ಹೆಂಗೆ ಅಂತೇಳಿ ಅವ್ರು ವಿಚಾರ ಮಾಡ್ತಿರ್ತಾರೆ. ಮುಂದೆ ಬರೋ ಹೊಸಬ್ರದ್ದು ಹೆಂಗೆ, ಹೊಸಬ್ರಿಗೆ ನಾವ್ ಹೆಂಗ್ ಮಾಡಿ. ಯಾಕಂದ್ರೆ ಒಂದು ಮನಿ ಅಂತ ಅಂದ ತಕ್ಷಣ ತಂದೆ ತಾಯಿ ಮಾಡೋ ವಿಚಾರ ಅದಲ್ಲ. ನನ್ನ ಜೀವನ ಚಲೋ ಐತಪ್ಪ, ನಾ ಏನೋ ವಯಸ್ಸಾಯ್ತು ಇಲ್ಲಿವರೆಗೂ ನಾವು ಚಲೋ ಮಾಡ್ಕೊಂಡ್ ಬಂದ್ವಿ, ನಾಳೆ ನನ್ನ ಮಕ್ಕಳ ಜೀವನ ಚಲೋ ಇರ್ಬೇಕಂತ ಅವ್ರು ಹೆಂಗ್ ಬಯಸ್ತಾರ. ನಮ್ಮ ಕನ್ನಡ ಚಿತ್ರರಂಗದಾಗ ಈಗ ಹಳಬ್ರು ಎಲ್ಲರೂ ಅದನ್ನ ಹೇಳೋದು, ಮುಂದೆ ಬರೋ ಅಂತ ಯೂತ್ಸ್ಗೆಲ್ಲ ಮುಂದೆ ತಗೊಂಡು ಹೋಗೋಂಥ ಕೆಪಾಸಿಟಿ ಇರ್ಬೇಕು. ಸೊ ಅದಕ್ಕೆ ಅವರು ಹಳಬ್ರೆಲ್ಲ ಹೊಸಬ್ರಿಗೆ ಸಪೋರ್ಟ್ ಮಾಡ್ಕೊಂತ ಬಂದಾರ. ಸೊ ಅದಕ್ಕೋಸ್ಕರ ಅವ್ರವ್ರೆಲ್ಲ ಒಂದಾಗಿ ಅವ್ರವ್ರೆಲ್ಲ ಕರೆಕ್ಟ್ ಇದ್ದಾಗ ನಾವು ಒಂದು ಸುಮ್ಮನೆ ಕುಂತಲ್ಲೇ ಒಂದು ವಿಡಿಯೋ ಮಾಡಿ ಹಾಕೋದು ದೊಡ್ಡ ವಿಚಾರನ ಅಲ್ಲ. ಬಟ್ ಏನಂದ್ರೆ ಅದು ಹಾಕಿದ್ರೆ ಏನೆಲ್ಲ ಎಫೆಕ್ಟ್ ಆಗ್ತೈತೆ, ಅದು ಹಾಕಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಕೈತಿ ಅನ್ನೋಂಥದ್ದು ನಾವು ತಿಳ್ಕೊಬೇಕಾಗ್ತೈತಿ. ದಯವಿಟ್ಟು ಯಾರೋ ಅದನ್ನು ಕೆಲಸ ಹೋಗ್ಬೇಡ್ರಿ ಅಂತ ನಾ ಅಂತೀನಿ. ಈಗ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರಲಿ, NM ಸುರೇಶ್ ಸರ್ ಆಗಿರಲಿ, ಆಮೇಲೆ ಉಮೇಶ್ ಬಣ್ಕರ್ ಸರ್ ಆಗಿರಲಿ, ಪ್ರತಿಯೊಬ್ಬರು ರಿಯಾಕ್ಟ್ ಮಾಡತ್ತಾರ. ತಮಿಳ್ನಾಡೊಳಗೆ ಆ್ಯಕ್ಚುಲಿ ಒಂದು ರೂಲ್ಸ್ ಬರ್ತದೆ, 60 120 ಮಟ್ಟ ಟಿಕೆಟ್ ರೇಟ್ ಇಷ್ಟೇ ಇರ್ಬೇಕಂತೇಳಿ ಅಲ್ಲೆಲ್ಲ ನಡೆದೈತಿ. ಸೊ ಪ್ರತಿಯೊಂದು ಕಡೆ ಟಿಕೆಟಿಂದ ಒಂದು ರೊಕ್ಕ ಸೊ ಇಷ್ಟ ಇರಲಿ ಅಂತೇಳಿ ಪ್ರತಿಯೊಬ್ಬರು ಅಲ್ಲಿಯವರು ಡಿಸೈಡ್ ಮಾಡ್ಯಾರ. ಯಾಕಂದ್ರೆ ಜಾಸ್ತಿ ಒಂದು ಟಿಕೆಟಿಗೆ 100-120 ಆದ್ರೆ ಪ್ರತಿಯೊಬ್ಬರು ನೋಡ್ಬೋದು. ಆಮೇಲೆ ಜಾಸ್ತಿ ಆದ್ರೆ ಯಾಕಂದ್ರೆ ಎಷ್ಟೋ ಜನಕ್ಕೆ ನೋಡೋಕೆ ಆಗಿರಂಗಿಲ್ಲ. ಯಾಕಂದ್ರೆ ಒಂದು ಫ್ಯಾಮಿಲಿ ಹೋಗ್ತೈತಿ 100-120 ಅಂತಂದ್ರೆ ಒಂದು 4-5 ಮಂದಿ ಫ್ಯಾಮಿಲಿದವ್ರು ಹೋಗ್ಬೇಕಾದ್ರೆ ಈಸಿ ಆಕೈತಿ. ಅದೇ 4-5 ಮಂದಿಗೆ 300-400-500 ರೂಪಾಯಿ ಆದ್ರೆ ಭಾಳ ಕಷ್ಟ ಆಗ್ತೈತಿ. ಸೊ ಅದಕ್ಕೋಸ್ಕರ ಆಡಿಯನ್ಸಿಗೂ ಅನುಕೂಲ ಆಗಲಿ ಅಂತೇಳಿ ಪ್ರತಿಯೊಂದು ಸಿನಿಮಾ ರಂಗನೂ ಆದಷ್ಟು ಕಡಿಮೆ ಬೆಲೆಗೆ ಟಿಕೆಟ್ನ ಸಿಗಲಿ ಅಂತೇಳಿ ಅವರು ಪ್ರಯತ್ನ ಮಾಡತ್ತಾರೆ. ಸೊ ಅಷ್ಟೆಲ್ಲ ವಿಚಾರ ಇಟ್ಕೊಂಡು ಏನೋ ಮಾಡ್ತಿರ್ತಾರೆ. ದಯವಿಟ್ಟು ಹೇಳ್ತೀನಿ, ಆದರೆ ನಿಮ್ಮ ಅನಿಸಿಕೆ ನಿಮ್ಮೊಳಗೆ ಇಟ್ಕೋರಿ. ಒಂದು ಒಳ್ಳೇದೇನಾರ ಅನಿಸಿದ್ರೆ ಪ್ರಮೋಷನ್ ಮಾಡಿಕೊಡ್ರಿ. ಬರಾಗತ್ತಿಲ್ಲ ಯಾರು ಥಿಯೇಟ್ರಿಗೆ ಅಂತರ್ದಾಗ ನೀವು ಈ ಥರ ಮಾಡಿ ಬರೋವಂಥ ಆಡಿಯನ್ಸಿಗೂ ನೀವು ಪ್ರಾಬ್ಲಮ್ ಮಾಡಿದರೆ ಭಾಳ ಸಿಂಪಲ್ಲಾಗಿ ಹೇಳ್ಬೇಕಂತಂದ್ರೆ ಮನಿನ ಹಾಳಾಗ್ಬಿಟ್ಟಾವ ಎಷ್ಟೋ ಸಲ ಸಿನಿಮಾಗೋಸ್ಕರ. ಆಮೇಲೆ ಅನ್ಬೋದಾರ ಅದ್ರ ಹಂಗಿದ್ರೆ ಅದಕ್ಕೆ ಸಿನಿಮಾ ಮಾಡ್ಬೇಕು. ಸಿನಿಮಾ ಎದಕ್ಕೆ ಮಾಡ್ಬೇಕಂತ ನಮ್ಮ ಕನ್ನಡ ಚಿತ್ರರಂಗ ಉಳಿಬೇಕಲ್ಲ. ಹಂಗಂತೇಳಿ ಎಲ್ಲರೂ ದಡ್ರ ಇಲ್ಲಿ ಶೆಣೆಯರು ಭಾಳ ಮಂದಿ ಅದಾರ ಇಲ್ಲಿ. ಸೊ ಅದಕ್ಕೋಸ್ಕರ ದಯವಿಟ್ಟು ರಿವ್ಯೂ ಮಾಡೋದು ನೋಡಿ ಹುಷಾರಲ್ಲೇ ಮಾಡ್ರಿ ಅಷ್ಟೇ ಕೇಳ್ಕೊತೀನಿ. ಯಾಕಂದ್ರೆ ಇದು 90 ವರ್ಷದಿಂದ ನಮ್ಮ ಕನ್ನಡ ಚಿತ್ರರಂಗ ನಡ್ಕೊತ ಬಂದಿದ್ದು ಇನ್ನೂ ಮುಂದೆ ಹೋಗ್ಬೇಕು, ಇನ್ನೂ ಮುಂದೆ ಸಾಗ್ಬೇಕು ಅನ್ನೋವಂಥದ್ದು ನಮ್ಮೊಳಗೆ ಐತಿ, ಎಲ್ಲರಿಗೂ ಇರಲಿ. ಯಾಕಂದ್ರೆ ಆದಷ್ಟು ಲಗು ಕನ್ನಡ ಚಿತ್ರರಂಗ ಅಂತಂದ್ರೆ ಭಾಳ ಏಳು ಬೀಳನ್ನು ನೋಡ್ಕೊಂಡು ಬಂದಿರೋದು ಅಂತ ಎಷ್ಟೋ ಜನ ಹೇಳ್ತಾರೆ ತಿಳಿದವರು. ಸೊ ಎಲ್ಲ ಕೇಳೇವು ನಾವು, ಇವ್ರು ಇಂಟರ್ವ್ಯೂ ನೋಡ್ತೀವಿ. ಭಾಳ ಅಂದ್ರೆ ಭಾಳ ದೊಡ್ಡದೊಂದು ನೇಮ್ ಮಾಡಿದ್ದು ಉಂಟು.
ಅದ್ರ ಬಗ್ಗೆ ಒಂಥರ ಆಡ್ಕೊಂಡು ನಕ್ಕಿದ್ದು ಅಂತ ಸಿನಿಮಾದ್ರೆ ಹಿಂಗೆ ಅಂತೇಳಿ ಭಾಳ ಕಡೆ ನೋಡಿರ್ತೀರಿ ಎಲ್ಲರೂ. ಸೊ ಅದಕ್ಕೆ KGF ಸಿನಿಮಾ ಆಗಿರಲಿ, ಯಶ್ ಸರ್ ಆಗಿರಲಿ, ಪ್ರಶಾಂತ್ ನೀಲ್ ಸರ್ ಆಗಿರಲಿ, ಆಮೇಲೆ ಈಗ ರಿಷಬ್ ಶೆಟ್ಟಿ ಸರ್ ಆಗಿರಲಿ, ಸೂಪರ್. ಇವ್ರು ಇಷ್ಟ ಅಂತಲ್ಲ, ಎಲ್ಲ ಭಾಳ ಜನ ಮಾಡ್ರ. ಒಂದು ಟೈಮ್ದಾಗ ಇವೆಲ್ಲ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿದೆ, ಅವ್ರದ್ದೊಂದು ಕೊಡುಗೆನ ನೆಕ್ಸ್ಟ್ ಲೆವೆಲ್ ಆಯ್ತದ ಕನ್ನಡ ಚಿತ್ರರಂಗಕ್ಕೆ. ಆಮೇಲೆ ಅವರು ಬೆಳೆದಲ್ದ ಬಾಜು ಇರೋರ್ನು ಒಂಥರ ಸಪೋರ್ಟಿವ್ ಆಗಿ ನಿಂತ್ಕೊಂತಿದ್ರಿಂದ ಅದು ಉದಾಹರಣೆ ಎಕ್ಸಾಂಪಲ್ ಭಾಳ ಜನಕ್ಕೆ ಗೊತ್ತೈತದ ಅವ್ರು ಏನೇನೆಲ್ಲ ಮಾಡ್ಯಾರ ಅನ್ನೋದು. ಅದೇ ಥರ ಶಿವರಾಜ್ ಕುಮಾರ್ ಸರ್ ಆಗಿರಲಿ, ಅಪ್ಪು ಸರ್ ಅಂತೂ ರಗಡ್ ಮಾಡಿಬಿಟ್ರ. ಸೊ ಅದಕ್ಕೋಸ್ಕರ ಸ್ವಲ್ಪ ಇರಲಿ. ಆಮೇಲೆ ದರ್ಶನ್ ಸರು ಅಷ್ಟೆ, ಅವ್ರು ಇವತ್ತಿಗೂ ಹೊಸಬರಿಗೆ ಅವ್ರ ಸಿನಿಮಾದಾಗ ತೊಗೊಳೋದಾಗಿರಲಿ, ಆಮೇಲೆ ಹೊಸಬ್ರ ಸಿನಿಮಾಗೆ ಸಪೋರ್ಟ್ ಮಾಡೋದಾಗಿರಲಿ ಮಾಡ್ಕೊಂತ ಬಂದಾರ. ಇದೇ ಥರ ಭಾಳ ಮಂದಿ ಭಾಳ ಮಾಡ್ಯಾರ. ಸೊ ಅದಕ್ಕೋಸ್ಕರ ಚಿತ್ರರಂಗ ಉಳಿಬೇಕು ಅನ್ನೋದು ನಮ್ಮ ಆಸೆ. ಸೊ ಅದಕ್ಕೋಸ್ಕರ ಯೂಟ್ಯೂಬರ್ಸ್ ಎಲ್ಲರಿಗೂ ಅಂತ ಹೇಳಾಗುತ್ತಲ್ಲ, ಇಷ್ಟೊತ್ತ ನಾನು ಹೇಳಿದ ಮಾತು ಕೆಲವೊಂದಿಷ್ಟು ಜನ ಇದ್ದಾರೆ ಅವ್ರಿಗೆ ಅಷ್ಟೇ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಬೇಡ, ನಾವು ಮಾಡೋ ಕೆಲಸ ಎಂಥ ಎಫೆಕ್ಟ್ ಕೊಡುತ್ತೆ ಅಂತಂದ್ರೆ ಮನಿನ ಹಾಳಾಗತ್ತವು. ಸೊ ಅದು ಆಗಬಾರ್ದು. ಒಬ್ರಿಗೆ ಅದೇ ಹೇಳ್ತಾರಲ್ಲ ತಿಳಿದವ್ರದ್ದು, ದೊಡ್ಡವರು ಎಷ್ಟೋ ಜನ ಹೇಳೋ ಮಾತು, ನಮ್ಮ ಕಡೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೆ ಕೆಟ್ಟದ್ದು ಮಾಡಬಾರ್ದು ಅಂತ. ಸೊ ಅದಕ್ಕೋಸ್ಕರ ಒಳ್ಳೇದಂತೂ ಮಾಡೋಕ್ಕಾಗಿಲ್ಲ, ಕೆಟ್ಟದಂತೂ ಮಾಡೋದು ಬೇಡ, ನಮ್ಮ ಪಾಡಿಗೆ ನಾವು ಸುಮ್ಮನಿರೋದು ಬೆಟ್ರ್ ಅನಿಸುತ್ತೆ. ಸೊ ಅಷ್ಟೇ ಮಾಡಿರಿ. ಎಲ್ಲರಿಗೂ ಈಗ ಬರೋವಂಥ ಸಿನಿಮಾ UI ಸಿನಿಮಾ ಆಗಿರಲಿ, ಮ್ಯಾಕ್ಸ್ ಆಗಿರಲಿ, ಎಷ್ಟೋ ಸಿನಿಮಾ ಅದಾವೆ. ಸೊ ಪ್ರತಿಯೊಂದಕ್ಕೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಈಗ ಹೊಸೊಬ್ರು ಸಿನಿಮಾ ಟ್ರೈಲರ್ ಟೀಸರ್ ನನ್ನ ಕಣ್ಣಿಗೆ ಯಾವ ಬರ್ತಾವೆ, ನಾನು ಆ್ಯಕ್ಚುಲಿ ಅವು ಅದ್ರ ಬಗ್ಗೆನೂ ನಾನು ಅನಿಸಿಕೆ ಹೇಳ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಆದಷ್ಟು ಕನ್ನಡ ಸಿನಿಮಾಗಳು ಜಾಸ್ತಿ ಬರಲಿ. ರಿಕ್ವೆಸ್ಟ್ ನಂದೇನಂದ್ರೆ ಕನ್ನಡ ಚಿತ್ರರಂಗದಾಗ ಇರೋರು ಪ್ರತಿಯೊಬ್ಬರಿಗೆ ರಿಕ್ವೆಸ್ಟ್ ನಂದೇನಂತಂದ್ರೆ ನನ್ನ ಅನಿಸಿಕೆ, ಪ್ರತಿಯೊಂದು ಹೀರೋಗಳದ್ದು ವರ್ಷಕ್ಕೆ 1 ಸಿನಿಮಾ 2 ಸಿನಿಮಾ ಕಂಪಲ್ಸರಿ ಬಂದರೆ ಭಾಳ ಚಲೋ. ಯಾಕಂದ್ರೆ ಪ್ರತಿಯೊಂದು ಆಡಿಯನ್ಸಿಗೆ ಕನೆಕ್ಟ್ ಆಗಕ್ಕೆ ಈಸಿ ಆಕೈತಿ. ಆಮೇಲೆ ಅದರಲ್ಲಿಂದ ಭಾಳ ಜನದ ಲೈಫ್ ಐತಿ. ಸೊ ಅದಕ್ಕೋಸ್ಕರ ವರ್ಷಕ್ಕೆ 1-2 ಸಿನಿಮಾ ಕಂಪಲ್ಸರಿ ಮಾಡಿರಿ ಅಂತೇಳಿ ಕೇಳ್ಕೊತೀನಿ. ಆದಷ್ಟು ಲಗು ಎಷ್ಟಾಕೈತಷ್ಟು ಸಾಧ್ಯ, ಎಷ್ಟಾಕೈತಷ್ಟು ಕನ್ನಡ ಚಿತ್ರರಂಗನೂ ಬೆಳೆದು ನಿಂತೈತಿ. ಬಟ್ ಅದು ಬೆಳೆದೈತಿ, ಬಟ್ ಉಳಿಸ್ಕೊಂಡು ಹೋಗುವಂಥದ್ದು ಪ್ರತಿಯೊಬ್ಬರಿಗೂ ಐತಿ. ಆಮೇಲೆ ಸಿನಿಮಾ ಒಳಗಿರೋರ್ಗೆ ಅಷ್ಟೇ ಅಲ್ಲ, ಪ್ರತಿಯೊಂದು ಕನ್ನಡಿಗರದು ಕರ್ತವ್ಯ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಇವತ್ತಿಗೂ ನಾವು ಕೇಳ್ತೀವಿ, ಒಂದು ಬೇಜಾರಾದರೂ ಫಸ್ಟಿಗೆ ನಾವು ಕೇಳೋದು ಸಾಂಗ್, ಒಂದು ಖುಷಿಯಾಗಿದ್ದವು ನಾವು ಕೇಳೋದು ಸಾಂಗ್. ಒಬ್ಬೊಬ್ಬರ ಲೈಫ್ ಟರ್ನ್ ಆಗಕ್ಕೆ ಒಂದೊಂದು ಸಿನಿಮಾನ ಕಾರಣ ಆಗ್ಯಾವ. ಆದಷ್ಟು ಉಳಿಸ್ಕೊಳ್ಳೋನು, ಕಳ್ಕೊಳ್ಳೋದು ಬೇಡ. ಆಮೇಲೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಆದವರು ಎಲ್ಲರಿಗೂ ನಾನು ಹೇಳೋದಷ್ಟೇ ದೊಡ್ಡ ಧನ್ಯವಾದಗಳು. ಯಾಕಂದ್ರೆ ಸಬ್ಸ್ಕ್ರೈಬರ್ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ಕೊತಾನೆ ಬಂದಿರಿ, ಪ್ರತಿಯೊಂದು ಕಂಟೆಂಟ್ ನೋಡ್ತೀರಿ, ಅದೇ ಭಾಳ ಖುಷಿ ಆಕೈತಿ. ಸೊ ಇಷ್ಟು ಹೇಳ್ತೀನಿ. ಕನ್ನಡ ಚಿತ್ರರಂಗ ಉಳಿಸ್ಕೊಂಡು ಹೋಗೋಣ ನಾವು ಅಷ್ಟೇ, ಪ್ರತಿಯೊಂದು ಕನ್ನಡಿಗರ ಕರ್ತವ್ಯ ಅಂತ ನನ್ನ ಅನಿಸಿಕೆ. ಇಷ್ಟು ಹೇಳಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಇದರಲ್ಲಿಂತ ಯಾರಿಗಾರ ಏನಾರ ಇಲ್ಲ ನೀವು ಮಾತಾಡಿದ್ದು ಈ ವಿಚಾರ ರಾಂಗ್ ಐತಿ ಅಂತ ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿರಿ, ನೋ ಪ್ರಾಬ್ಲಮ್. ಇಲ್ಲ ಸರಿ ಅಂತ ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿರಿ. ಅಟ್ಲೀಸ್ಟ್ ನಮ್ದು ಏನಾರ ತಪ್ಪಿದ್ರೆ ತಿದ್ಕೊಳ್ಳೋಕೆ ಈಸಿ ಆಗೈತಿ ಅಂತ ಹೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.